Hello everyone, welcome to Monos Labs. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆಸ್ ಎ ಬ್ಯಾಕ್ ಎಂಡ್ ಡೆವಲಪರ್ ನಾನು ಏನೇನೆಲ್ಲ ಕಲಿಬೇಕು ಅಂತ ಇಲ್ಲೊಂದು ಸಿಂಪಲ್ ಆಗಿ ಒಂದು ರೋಡ್ ಮ್ಯಾಪ್ ಡಿಸೈನ್ ಮಾಡಿದ್ದೀನಿ. ಸೊ ದಟ್ ಇಟ್ಸ್ ಅ ಕಂಪ್ಲೀಟ್ಲಿ ಒಬ್ಬ ಬ್ಯಾಕ್ ಎಂಡ್ ಡೆವಲಪರ್ಗೆ ಯಾವ ಆ, ಥರ ಅವ್ನು ಯಾವ್ಯಾವ ಕಾನ್ಸೆಪ್ಟ್ಸ್ನಲ್ಲಿ ಕಲಿಯಬೇಕು ಆ್ಯಂಡ್ ಇದೆಲ್ಲ ಇಂಟರ್ವ್ಯೂಗೆ ಹೆಲ್ಪ್ ಆಗುತ್ತೆ. ಸೊ ಇಂಟರ್ವ್ಯೂ ಆಸ್ ಎ ಇಂಟರ್ವ್ಯೂ ಲೈಕ್ ಸರ್ವಿಸ್ ಬೇಸ್ ಆಗಲಿ ಪ್ರಾಡಕ್ಟ್ ಬೇಸ್ ಆಗಲಿ, ಸೊ ಯಾವ್ದಾರೆಲ್ಲ ಥಿಂಗ್ಸ್ನ ಅವರು ಮೇನ್ಲಿ ಫೋಕಸ್ ಮಾಡ್ತಾರೆ, ಯಾವ್ಯಾವ ಟಾಪಿಕ್ನ ಅವ್ರು ಕವರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ರೋಡ್ ಮ್ಯಾಪ್ನ ನಾನು ಡಿಸೈನ್ ಮಾಡಿರೋದು. ಸೊ ಫಸ್ಟ್ ಥಿಂಗ್ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು ಜಾವಾ. ಓಕೆನಾ? ಸೊ ದಿಸ್ ಇಸ್ ಜಾವಾ ರೋಡ್. ಬೇಸಿಕಲಿ ಏನಂದರೆ ಲೈಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಂದು ಡಿಫ್ರೆನ್ಸ್ ಆಗುತ್ತೆ. ಪೈಥಾನ್ ಯೂಸ್ ಮಾಡ್ತಾರೆ, ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ತಾರೆ, ಗೋ ಯೂಸ್ ಮಾಡ್ತಾರೆ, ಆರ್ ಸಮ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಜಾವಾ ತೊಗೊಂಡಿದ್ದೀನಿ. ಸೊ ಜಾವಾದಲ್ಲಿ ನೀವು ಮೇಯ್ನಾಗಿ ಫಸ್ಟ್ ಕಲಿಬೇಕಾಗಿರೋ ಕಾನ್ಸೆಪ್ಟ್ ಯಾವುದು? ಊಪ್ಸ್ ಕಾನ್ಸೆಪ್ಟ್, ಪಿಲ್ಲರ್ ಅಲ್ವಾ? ಸೊ ಊಪ್ಸಲ್ಲಿ ಏನು ಬರುತ್ತೆ? ಕ್ಲಾಸಸ್ ಬರುತ್ತೆ, ಡೇಟಾ ಟೈಪ್ಸ್ ಬರುತ್ತೆ. ಸೊ ಡೇಟಾ ಟೈಪ್ಸಲ್ಲಿ ಎರಡು ಥರ. ಓಕೆನಾ? ಯಾವ್ಯಾವುದು? ಪ್ರಿಮಿಟಿವ್ ಡೇಟಾ ಟೈಪ್ ಆ್ಯಂಡ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಬರುತ್ತೆ. ಸೊ ಇವಾಗ ನೀವು ಅವೆರಡರೊಳಗೆ ಯಾವ್ಯಾವುದು ಪ್ರಿಮಿಟಿವ್ ಆ್ಯಂಡ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸು? ಸೊ ಬೈಟ್, ಶಾರ್ಟ್, ಕ್ಯಾರ್ ಆ್ಯಂಡ್ ಇಂಟ್, ಲಾಂಗ್, ಫ್ಲೋಟ್, ಡಬಲ್. ಸೊ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಲ್ಲಿ ಇದು ಅರೇಸು, ಸ್ಟ್ರಿಂಗ್ಸು, ಕ್ಲಾಸಸ್, ಆಬ್ಜೆಕ್ಟ್, ಇಂಟರ್ಫೇಸಸ್ ಬರುತ್ತೆ. ಆ್ಯಂಡ್ ಹಾಗೆ ನೋಡ್ತಾ ಹೋದರೆ ನಿಮಗೊಂದು ರ್ಯಾಪರ್ ಕ್ಲಾಸ್ ಬರುತ್ತೆ. ಸೊ ರ್ಯಾಪರ್ ಕ್ಲಾಸ್ ಬೇಸಿಕಲಿ ಆಬ್ಜೆಕ್ಟ್ ಅಂತ ನಾವು ಹೇಳ್ತೀವಿ. ಬೈಟ್, ಶಾರ್ಟ್, ಇಲ್ಲಿ ನೀವು ಅಬ್ಸರ್ವ್ ಮಾಡಿರೋದು ಪ್ರಿಮಿಟಿವ್ ಡೇಟಾ ಟೈಪಲ್ಲಿ ಸ್ಟಾರ್ಟಿಂಗ್ ವಿತ್ ಸ್ಮಾಲ್ ಲೆಟರ್. ಇಲ್ಲಿ ಎಲ್ಲ ಸ್ಟಾರ್ಟ್ ವಿತ್ ಅಪ್ಪರ್ ಲೆಟರ್, ಫಸ್ಟ್ ಲೆಟರು ಅಪ್ಪರ್ ಲೆಟರ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಏನಪ್ಪ, ನೆಕ್ಸ್ಟ್ ಡೇ ಕಲಿಬೇಕಾಗಿರೋದು ನೀವು ಜಾವದಲ್ಲಿ ಮೇನ್ ಕಾನ್ಸೆಪ್ಟ್ ಆಬ್ಜೆಕ್ಟ್ಸ್. ಸೊ ಆಬ್ಜೆಕ್ಟಲ್ಲಿ ನಾವು ಏನೇ ಬರೋದು ಒಂದು ಮೆಮೊರಿ ಸ್ಟೋರ್ ಆಗಬೇಕು. ಫಾರ್ ಎಕ್ಸಾಂಪಲ್ ಅದೆಲ್ಲ ಹೀಪ್ ಮೆಮೊರಿ, ಸ್ಟ್ಯಾಕ್ ಮೆಮೊರಿ, ಮತ್ತು ನೀವು ಅಬ್ಸರ್ವ್ ಮಾಡ್ಬೋದು ಜಾವದಲ್ಲಿ ಗಾರ್ಬೇಜ್ ಕಲೆಕ್ಷನ್ ಮೇನ್ ಥಿಂಗ್ ಒಂದಿದೆ. ಸೊ ಲೈಕ್ C++ ಅಲ್ಲಿ ನಾವು ಪಾಯಿಂಟರ್ಸ್ ಯೂಸ್ ಮಾಡ್ತೀವಿ. ಸೊ ಜಾವದಲ್ಲಿ JVM ಅದೆಲ್ಲ ಟೇಕ್ ಕೇರ್ ಮಾಡುತ್ತೆ. ಸೊ ಗಾರ್ಬೇಜ್ ಕಲೆಕ್ಷನ್ ಅಂದ್ರೆ ಏನು? ನೆಕ್ಸ್ಟ್ ಊಪ್ಸ್ ಕಾನ್ಸೆಪ್ಟ್. ಸೊ ಇದಂತೂ ಮೇನ್ ಪಿಲ್ಲರ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ಒಂದು ಏನೇ ಥಿಂಗ್ಸ್ ಬರಿಬೇಕಾದ್ರೂ ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು. ಇಂಟರ್ಫೇಸ್, ಪಾಲಿಮಾರ್ಫಿಸಮ್, ಅಬ್ಸ್ಟ್ರಾಕ್ಷನ್, ಎನ್ಕ್ಯಾಪ್ಸುಲೇಷನ್ಸ್ ಆ್ಯಂಡ್ ಮೈನ್ ಥಿಂಗ್ ಜಾವದಲ್ಲಿ ಥಿಂಗ್ಸ್ ಏನಪ್ಪ ಅಂತಂದರೆ ಥ್ರೆಡ್ಸ್. ಓಕೆನಾ? ಥ್ರೆಡ್ಸು. ಸೊ ಥ್ರೆಡ್ಸಲ್ಲಿ ಪ್ರೊಸೆಸ್ ಅಂದ್ರೇನು, ಥ್ರೆಡ್ ಅಂದ್ರೇನು, ಥ್ರೆಡ್ ನಾವು ಯಾವ ಥರ ಕ್ರಿಯೇಟ್ ಮಾಡ್ತೀವಿ, ಸೊ ಮಲ್ಟಿ ಥ್ರೆಡಿಂಗ್ ಅಂದ್ರೇನು, ಆ್ಯಂಡ್ ಎಕ್ಸಿಕ್ಯೂಟಿವ್ ಫ್ರೇಮ್ವರ್ಕ್ ಅಂದರೆ ಏನು, ಸೊ ಸಿಂಕ್ರೊನೈಸೇಷನ್ ಅಂದರೆ ಏನು, ಆ್ಯಂಡ್ ಡೆಡ್ ಲಾಕ್ ಅಂದ್ರೇನು, ವೇಟ್ ಅಂದ್ರೇನು, ನೋಟಿಫೈ ಅಂದ್ರೇನು, ಸ್ಲೀಪ್ ಅಂದರೆ ಏನು. ಸೊ ಇದನ್ನೆಲ್ಲ ಮೇನ್ ಊಪ್ಸ್ ಕಾನ್ಸೆಪ್ಟ್ ಒಳಗೆ ಬಂದ್ಬಿಡುತ್ತೆ. ಎಲ್ಲ ನೀವು ಅದರೊಳಗೆ ಕಲಿಬೇಕು. ನೆಕ್ಸ್ಟು ಕ್ಯಾಸ್ಟಿಂಗ್, ಅಪ್ ಕ್ಯಾಸ್ಟಿಂಗ್ ಅಂದ್ರೇನು, ಡೌನ್ ಕ್ಯಾಸ್ಟಿಂಗ್ ಅಂದ್ರೇನು, ಏನು ಯಾವುದೋ ಪ್ರೋಗ್ರಾಮ್ ಬರಿತಾ ಇರ್ತೀರಾ, ಅಲ್ಲೇನೋ ಎಕ್ಸೆಪ್ಷನ್ ಬಂತು, ಅದನ್ನ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ. ಸೊ ಲೈಕ್ ದೇರ್ ಆರ್ 2 ಟೈಪ್ಸ್. ಯಾವ್ಯಾವುದು? ಚೆಕ್ಡ್ ಎಕ್ಸೆಪ್ಷನು, ಅನ್ಚೆಕ್ಡ್ ಎಕ್ಸೆಪ್ಷನ್ಸು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಊಪ್ಸ್ ಕಾನ್ಸೆಪ್ಟ್ ಆಯಿತು. ಅದಾದಮೇಲೆ ಜಾವದಲ್ಲಿ ಮೇನ್ ಕಾನ್ಸೆಪ್ಟ್ ಕಲೆಕ್ಷನ್ ಫ್ರೇಮ್ವರ್ಕ್. ಸೊ ಕಲೆಕ್ಷನ್ ಫ್ರೇಮ್ವರ್ಕಲ್ಲಿ ಏನು, ಈಗ ಏನೇನು ನೋಡ್ತಾ ಇದ್ದೀರಾ ಸ್ಟಾರ್ಟಿಂಗ್ ನೀವು, ಕ್ಯೂ, ಸ್ಟ್ಯಾಕ್, ಸೆಟ್, ಮ್ಯಾಪ್, ಲೀಸ್ಟ್ ಅಲ್ಲ. ಸೊ ಇದೆಲ್ಲ ಇಂಟರ್ಫೇಸಸ್. ಸೊ ಇಂಟರ್ಫೇಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದು ಇಂಟರ್ಫೇಸ್. ಓಕೆನಾ? ಇದೆಲ್ಲ ಕ್ಲಾಸಸ್ಸು. ಪ್ರಿಯೋರಿಟಿ ಕ್ಯೂ, ನೆಕ್ಸ್ಟ್ DQ ಅನ್ನೋದು ಇಂಟರ್ಫೇಸು. ಅದರಲ್ಲಿ ಅರೆ DQ ಬರುತ್ತೆ, ಲಿಂಕ್ ಲಿಸ್ಟ್ ಬರುತ್ತೆ, ಸ್ಟ್ಯಾಕ್ ಬರುತ್ತೆ. ಸೊ ಕ್ಯೂ ಅಂದರೆ ಬೇಸಿಕಲಿ ನಾವು ಹೊರಗಡೆ ನಿಂತಿರ್ತೀವಲ್ಲ, ಸೊ ಸಿಂಪಲ್ ಆಗಿ ಹೇಳಲ್ಲ, ಫಸ್ಟ್ ಇನ್ ಫಸ್ಟು ಕ್ಯೂ ಅಲ್ಲಿ. ಸ್ಟ್ಯಾಕಲ್ಲಿ ಏನಾಗುತ್ತೆ? ಲಾಸ್ಟ್ ಇನ್ ಫಸ್ಟು. ಈ ಪ್ಲೇಟ್ಸ್ ಎಲ್ಲ ಹಾಕಿರ್ತೀರಲ್ವಾ, ಸೊ ಲಾಸ್ಟ್ ಯಾವ ಪ್ಲೇಟ್ಸಲ್ಲಿ ಇಟ್ಟಿರ್ತೋ ಅದು ನಾವು ಎತ್ಕೊತೀವಲ್ಲ, ಸೊ ಅದು ಸ್ಟ್ಯಾಕ್. ನೆಕ್ಸ್ಟು ಬಂದ್ಬಿಟ್ಟು ಸೆಟ್ಟು. ಅದಾದಮೇಲೆ ಮ್ಯಾಪ್ ಬರುತ್ತೆ. ಸೊ ಇದೆಲ್ಲ ಲೀಸ್ಟು. ನೆಕ್ಸ್ಟ್ ಕಂಪ್ಯಾರಬಲ್. ಸೊ ಏನಾದರೂ ನೀವು ಕಂಪೇರ್ ಮಾಡಬೇಕು ಯಾವುದೋ ವ್ಯಾಲ್ಯೂಸಿಂದ, ಸೊ ಈ ಕ್ಲಾಸಸ್ ಎಲ್ಲ ಮೇಯ್ನಾಗಿ ಇಂಪಾರ್ಟೆಂಟ್ ಬೇಕಾಗುತ್ತೆ. ನೆಕ್ಸ್ಟ್ ಮೇನ್ ಥಿಂಗ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಆಲ್ಗೋರಿಥಮ್ಸ್. ಇದೇ ಒನ್ ಆಫ್ ದ ಏನಂತ ಹೇಳ್ಬೋದು, ನೀವು ಇಂಡಸ್ಟ್ರಿಯಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಮೇನ್ ಇಂಟರ್ವ್ಯೂ ಪ್ರೊಸೀಜರ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಅವ್ರು ನಿಮ್ಮ ಸ್ಕಿಲ್ಸ್, ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಚೆಕ್ ಮಾಡೋದೇ ಈ ಬೇಸಸ್ ಮೇಲೆ. ಸೊ ಇಲ್ಲಿಗೆ ನೀವು ಡಾಟಾ ಸ್ಟ್ರಕ್ಚರ್ ಆ್ಯಂಡ್ ಆಲ್ಗೋರಿಥಮ್ಸ್ ಬರಬೇಕು ಅಂತಂದರೆ ಊಪ್ಸ್ ಕಾನ್ಸೆಪ್ಟ್ ಮತ್ತು ನಿಮ್ಮದು ಕಲೆಕ್ಷನ್ ಫ್ರೇಮ್ವರ್ಕು ಸ್ಟ್ರಾಂಗ್ ಆಗಿರಬೇಕು. ಸೊ ದೆನ್ ಓನ್ಲಿ ಯು ಕ್ಯಾನ್ ಜಂಪ್ ಇನ್ ಟು ಹಿಯರ್. ಸೊ ಇಲ್ಲೇನಪ್ಪ, ಅರೇ, ಸ್ಟ್ರಿಂಗ್, ಸ್ಟ್ಯಾಕ್, ಕ್ಯೂ, ಬೈನರಿ ಸರ್ಚ್ ಇದೆ, ಟ್ರೀ ಇದೆ, ಲಿಂಕ್ಡ್ ಲಿಸ್ಟ್ ಇದೆ, ರಿಕರ್ಷನ್ ಇದೆ, ಡೈನಾಮಿಕ್ ಪ್ರೋಗ್ರಾಮಿಂಗ್ ಇದೆ, ಗ್ರಾಫ್ ಕಲಿಬೇಕು, ಬಿಟ್ ಮ್ಯಾನಿಪುಲೇಷನ್ ಕಲಿಬೇಕು, ಮ್ಯಾಟ್ರಿಕ್ಸ್ ಕಲಿಬೇಕು, ಸಾರ್ಟಿಂಗ್ ಕಲಿಬೇಕು,
ಆ್ಯಂಡ್ ಬ್ಯಾಕ್ ಟ್ರ್ಯಾಕಿಂಗ್ ಕಲಿಬೇಕು ಆ್ಯಂಡ್ ಪ್ರಿಯೋರಿಟಿ ಕ್ಯೂ ಅಂತ ಬರುತ್ತೆ. ಸೊ ಇದೆಲ್ಲದ್ರೂ ಕಾನ್ಸೆಪ್ಟ್ ನಿಮಗೆ ಬೇಕು ಅಂದರೆ ನಾನು ಎಲ್ಲ ಕಾನ್ಸೆಪ್ಟಿಂದು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಬೇಕಾದ್ರೆ ಪ್ಲೀಸ್ ಡೂ ಕಮೆಂಟ್. ಆ್ಯಂಡ್ ದ ಬೆಸ್ಟ್ ವೇ ಟು ಲರ್ನ್ ಇವು ಡಾಟಾ ಸ್ಟ್ರಕ್ಚರ್ ಅಲ್ಗೋರಿಥಮ್ಸ್ ಆಫ್ಟರ್ ಲರ್ನಿಂಗ್ ಕಲೆಕ್ಷನ್ ಫ್ರೇಮ್ವರ್ಕ್ ಆ್ಯಂಡ್ ಹೂಪ್ಸ್ ಆದಮೇಲೆ ಸೊ ಲೀಡ್ ಕೋಡ್ ಅಂತ ಬರುತ್ತೆ. ಓಕೆನಾ? ಸೊ ಲೀಡ್ ಕೋಡಲ್ಲಿ ನೀವು ನಿಮ್ದೆಲ್ಲ ಕೋಡಿಂಗ್ ಥೀಮ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಇದಿಷ್ಟು ಆಯಿತಾ, ಅದಾದಮೇಲೆ ನೀವೇನು ಕಲಿಬೇಕು? ಡಿಸೈನ್ ಪ್ಯಾಟರ್ನ್ಸ್ ಕಲಿಬೇಕು. ಸೊ ಡಿಸೈನ್ ಪ್ಯಾಟರ್ನ್ಸಲ್ಲಿ ನಾನು ತುಂಬ ಲಿಸ್ಟ್ ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ಆಫ್ ಪೀಪಲ್ ಕನ್ಫ್ಯೂಷನ್ ಆಗ್ತಾರೆ ಅಂತ. ಸೊ ಇದರಲ್ಲಿ ಕೆಲವೊಂದು ಡಿಸೈನ್ ಪ್ಯಾಟರ್ನ್ಸ್ ಮೇಯ್ನ್ ಬೇಕಾದ್ರು ನೀವು ಡಿಸೈನ್ ಪ್ಯಾಟರ್ನ್ಸ್ ಮಾತ್ರ ನಾನು ಮೆನ್ಷನ್ ಮಾಡಿದ್ದೀನಿ. ಸಿಂಗಲ್ಟನ್, ಫ್ಯಾಕ್ಟ್ರಿ ಡಿಸೈನ್ ಪ್ಯಾಟರ್ನ್, ಬಿಲ್ಡರ್ ಡಿಸೈನ್ ಪ್ಯಾಟರ್ನ್ಸ್ ಆ್ಯಂಡ್ ಸ್ಟ್ರಾಟಜಿ, ಅಬ್ಸರ್ವರ್, ಪ್ರಾಕ್ಸಿ, ಅಡಾಪ್ಟರ್. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಡಿಸೈನ್ ಪ್ಯಾಟರ್ನ್ಸ್. ಸೊ ನೆಕ್ಸ್ಟ್ ಇದಿಷ್ಟು ಕಲಿತಾದ್ಮೇಲೆ ಸಾಲಿಡ್ ಪ್ರಿನ್ಸಿಪಲ್ಸ್ ಅಂತ ಬರುತ್ತೆ. ಸೊ ಸಾಲಿಡ್ ಪ್ರಿನ್ಸಿಪಲ್ ಬೇಸಿಕಲಿ ಏನಪ್ಪ ಅಂತಂದರೆ, ನಾವು ಒಂದು ಪ್ರೋಗ್ರಾಮ್ ಬರೀತಿದ್ರೆ ಅಂದರೆ ಅದಕ್ಕೊಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಬೇಕಾಗತ್ತಲ್ವಾ. ಸೊ ಆಲ್ ದೋಸ್ ಸಾಲಿಡ್ ಪ್ರಿನ್ಸಿಪಲ್ ವಿಲ್ ಫಾಲ್ ಇನ್ ಟು ದಟ್ ಪಿಕ್ಚರ್. ಸೊ ಸಮ್ ಆಫ್ ದ ಪ್ರಿನ್ಸಿಪಲ್ ದಟ್ ವಿ ನೀಡ್ ಟು ಸ್ಟ್ರಿಕ್ಟ್ಲಿ ಫಾಲೋ ಟು ಎನ್ಶೋರ್ ಅವರ್ ಕೋಡಿಂಗ್ ಕ್ರೈಟೀರಿಯಸ್. ಓಕೆನಾ? ಸೊ ಅದಕ್ಕೆ ಸಾಲಿಡ್ ಪ್ರಿನ್ಸಿಪಲ್ ಅಂತ ಮಾಡಿದರು. ಸೊ ಇದೆಲ್ಲ ಆದಾದಮೇಲೆ ನೆಕ್ಸ್ಟ್ ಏನಪ್ಪ, ಸ್ಪ್ರಿಂಗ್ ಬೂಟ್ ಬರ್ತದೆ. ಸ್ಪ್ರಿಂಗ್ ಬೂಟ್ನ ನೀವು ಪ್ಯಾರಲಲ್ ಆಗು ಸ್ಟಾರ್ಟ್ ಮಾಡ್ಬೋದು, ಅದೇನು ತಪ್ಪೇನಿಲ್ಲ. ಬಿಕಾಸ್ ಸ್ಪ್ರಿಂಗ್ ಬೂಟ್ ಈಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಫ್ರೇಮ್ ವರ್ಕ್. ಓಕೆನಾ? ಫ್ರೇಮ್ ವರ್ಕ್ ಅಂದರೆ ಏನು? ಬೇಸಿಕಲಿ ನಾವೇನೋ ಒಂದು ಅಪ್ಲಿಕೇಶನ್ ನಾವು ಡೆವಲಪ್ ಮಾಡ್ತಾ ಇದೀವಿ ಅಂತ ಅಂದರೆ, ಈ ಪೈಥಾನಲ್ಲಿ ಬೇರೆ ಇದೆ, ಡಿಸೈಂಗು ಅಂತೆಲ್ಲ ಬರುತ್ತೆ. ಸೊ ಇಲ್ಲಿ ನಾವು ಜಾವದಲ್ಲಿ ಮೇಯ್ನ್ ಆಗಿ ನಾವೇನೋ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದೀವಿ ಅಂತಂದರೆ ಈಸಿಯರ್ ವೇ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಅಂತ, ಸ್ಪ್ರಿಂಗ್ ಫ್ರೇಮ್ ವರ್ಕ್ ಅಂತ ಇದೆ. ಸ್ಪ್ರಿಂಗ್ ಬೂಟ್ ಈಸ್ ಈಸಿಯರ್. ಓಕೆನಾ? ಸ್ಪ್ರಿಂಗ್ ಬೂಟಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು, ಸ್ಪ್ರಿಂಗ್ ಬೂಟಲ್ಲಿ ಏನಪ್ಪ ಅಂದರೆ IOC ಕಂಟೈನರು, ಡಿಪೆಂಡೆನ್ಸಿ ಇಂಜೆಕ್ಷನ್ಸ್ ಕಲಿಬೇಕಾಗತ್ತೆ ಮೇಯ್ನಾಗೆ. ಸೊ ಬೀನ್ ಲೈಫ್ ಸೈಕಲ್ ಹೆಂಗೆ ವರ್ಕ್ ಆಗುತ್ತೆ, ಬೀನ್ ಸ್ಕೋಪ್ ಅಂದ್ರೆ ಏನು, ಆ್ಯಂಡ್ ಮೇನ್ಲಿ ಅನೋಟೇಷನ್ಸ್ ಆ್ಯಂಡ್ ಸ್ಪ್ರಿಂಗ್ ಡಾಟಾ GPA ಎಲ್ಲಿ ಯೂಸ್ ಮಾಡ್ತಾರೆ, ನಾವು ಡಾಟಾಬೇಸ್ ಜೊತೆ ಕನೆಕ್ಟಿವಿಟಿ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಆ್ಯಂಡ್ ಡಾಟಾಬೇಸ್ ಲೇಯರ್ಸು ಆ್ಯಂಡ್ ಸೆಕ್ಯೂರಿಟಿ ಹಿಂಗೆ ವರ್ಕ್ ಆಗುತ್ತೆ. ಆ್ಯಂಡ್ ಮೈಕ್ರೋ ಸರ್ವಿಸ್ ಅಂದ್ರೇನು, ಮೊನೊಲಿಥಿಕ್ ಅಪ್ಲಿಕೇಶನ್ ಅಂದ್ರೇನು, ಆ್ಯಂಡ್ ಟೆಸ್ಟಿಂಗ್ ಯಾವ ಥರ, ಒಂದ್ಸರಿ ನೀವು ಎಲ್ಲ ಡೆವಲಪ್ ಮಾಡಿದ್ಮೇಲೆ ಟೆಸ್ಟಿಂಗ್ ಯಾವ ಥರ ನಾವು ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಅದೇ ಥರನೇ ಪ್ಯಾರಲಲ್ ಆಗಿ ನೀವು ಡಾಟಾಬೇಸ್ ಕಲಿಬೋದು. ಡಾಟಾಬೇಸಲ್ಲಿ ಏನಪ್ಪ, SQL ಇದೆ, NoSQL ಇದೆ, ಆಮೇಲೆ ಇಂಡೆಕ್ಸಿಂಗ್ ಅಂತ ಇದೆ, ಟ್ರಾನ್ಸಾಕ್ಷನ್ಸ್ ಅಂತ ಇದೆ, ನಾರ್ಮಲೈಸೇಷನ್ ಅಂತ ಇದೆ. ಸೊ ಇದಿಷ್ಟು ಡಾಟಾಬೇಸ್ ಬೇಸಿಕಲಿ ಲೈಕ್ ನೀವು ಯಾವುದೇ ಐಟಮ್ಸ್ನ ಸೇವ್ ಮಾಡ್ತಿರ್ತೀರ, ಆ ಐಟಮ್ಸ್ ಎಲ್ಲ ಬ್ಯಾಕ್ ಎಂಡಲ್ಲಿ ಸೇವ್ ಆಗ್ತಾ ಇರುತ್ತೆ. ಅಲ್ಲಿ ಎಲ್ಲಿ ಹೋಗಿ ಸೇವ್ ಆಗುತ್ತೆ, ಯಾವ SQL ನಾವು ಯೂಸ್ ಮಾಡಬೇಕು, ಯಾವ ಡಾಟಾಬೇಸ್ ಯೂಸ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ NoSQL ಯೂಸ್ ಮಾಡಬೇಕು, SQL ಯೂಸ್ ಮಾಡಬೇಕು ಅನ್ನೋದು ನೀವು ತಿಳ್ಕೊಬೇಕು. ಆ್ಯಂಡ್ ಮೇಯ್ನ್ ಈ ರೀಸೆಂಟ್ ಡೇಸಲ್ಲಿ ನಾವು ನೋಡಿದ ಪ್ರಕಾರ ಲೈಕ್ ಟಾಪ್ ಮೋಸ್ಟ್ ಕಂಪ್ನೀಸ್ ಎಲ್ಲ ಏನನ್ನ ಕ್ಯಾಂಡಿಡೇಟ್ನ ಫಿಲ್ಟರ್ ಔಟ್ ಮಾಡೋಕ್ಕೆ ಮೇಯ್ನ್ ಯೂಸ್ ಮಾಡೋದೇನು, ಲೋ ಲೆವೆಲ್ ಮತ್ತು ಹೈ ಲೆವೆಲ್ ಡಿಸೈನ್. ಸೊ ಲೋ ಲೆವೆಲ್ ಡಿಸೈನ್ ಮತ್ತು ಹೈ ಲೆವೆಲ್ ಡಿಸೈನ್ ಅಂದರೆ ಏನಪ್ಪ ಅಂತಂದರೆ, ಸೊ ಲೋ ಲೆವೆಲ್ ಡಿಸೈನಲ್ಲಿ ನೀವು ಆಲ್ಮೋಸ್ಟ್ ಓಪ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಒಂದು ಕೋಡಿಂಗ್ ಬರೀತೀರ. ಓಕೆನಾ? ಫಾರ್ ಎಕ್ಸಾಂಪಲ್ ಡಿಸೈನ್ ಮೂವಿ ಟಿಕೆಟ್ ಬುಕ್ಕಿಂಗ್, ಆಮೇಲೆ ಫುಡ್ ಆರ್ಡರಿಂಗ್ ಸಿಸ್ಟಮ್, ನೀವು ಝೊಮ್ಯಾಟೊ, ಸ್ವಿಗ್ಗಿ ನೋಡಿರ್ಬೋದಲ್ಲ, ಆ್ಯಂಡ್ ATM ಮಷಿನ್, ಚೆಸ್ ಗೇಮ್, ಟಿಕ್ ಟ್ಯಾಕ್ ಟೋ ಗೇಮ್. ಸೊ ಇದನ್ನೇನು ಮಾಡ್ತಾರೆ, ಉಪ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಬರೀರಿ, ಔಟ್ಪುಟ್ನ ಕಮೆಂಟ್ ಪ್ರಾಂಪ್ಟಲ್ಲಿ ತೋರಿಸಿ ಅಂತ ಹೇಳ್ತಾರೆ. ಆ್ಯಂಡ್ ಹೈ ಲೆವೆಲ್ ಡಿಸೈನ್ ಸಿಸ್ಟಮಿಗೆ ಬಂತ ಅಂದರೆ ಇಲ್ಲಿ ಏನಂದರೆ ನೀವು ಒಂದು ಕಂಪ್ಲೀಟ್ ಸಿಸ್ಟಮ್ನ ಬರೀಬೇಕು, ಎಂಡ್ ಟು ಎಂಡ್ ಸಿಸ್ಟಮ್. ಯಾವ ಥರ ಲೇಟೆನ್ಸಿ ಫಾಲೋ ಮಾಡ್ತೀರಾ, ಹೆಂಗೆ DNS ಸರ್ವರ್ ವರ್ಕ್ ಆಗುತ್ತೆ, ಹೆಂಗೆ ಅಪ್ಲಿಕೇಶನ್ ಲೋಡ್ ಬ್ಯಾಲೆನ್ಸ್ ವರ್ಕ್ ಆಗುತ್ತೆ. ಸೊ ಇದೆಲ್ಲದು ಕನ್ಸಿಡರಬಲ್ ಇನ್ ಹೈ ಲೆವೆಲ್ ಡಿಸೈನ್. ಅಲ್ಲಿ ಅದೇ ಹೇಳಿದ್ನಲ್ಲ ನಿಮಗೆ, ಸಾಗಾ ಪ್ಯಾಟರ್ನ್ ಯಾವ್ದು ಯೂಸ್ ಮಾಡ್ತೀಯಾ, ಸರ್ಕ್ಯೂಟ್ ಬ್ರೇಕರ್ ಹಿಂಗೆ ಮಾಡ್ತೀಯಾ, ಆಮೇಲೆ ಕ್ಯಾಶೆ ಹೆಂಗೆ ಯೂಸ್ ಮಾಡ್ತೀಯಾ. ಸೊ ಆಲ್ ದೋಸ್ ಥಿಂಗ್ಸ್ನ ನೀವು ಕಲಿಬೇಕಾಗ್ತದೆ. ಅದಾದಮೇಲೆ ನೆಕ್ಸ್ಟ್ ಬರೋದೇ ಕ್ಲೌಡ್ ಡೆಪ್ಲಾಯ್ಮೆಂಟ್. ಸೊ ಕ್ಲೌಡ್ ಡೆಪ್ಲಾಯ್ಮೆಂಟಲ್ಲಿ AWS, Azure, ಗೂಗಲ್ ಕ್ಲೌಡ್ಸ್ ಇದೆ. ಸೊ ಇದರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಪಿಕ್ ಮಾಡಿ ನೀವು ಕಲಿಬೋದು. ಸೊ ಐ ವುಡ್ ಸಜೆಸ್ಟ್ AWS ಈಸ್ ಎ ಈಸಿಯರ್ ಒನ್. ಸೊ ಅದು ನೀವು ತೊಗೊಬೋದು. ಆ್ಯಂಡ್ ಅದಾದಮೇಲೆ ಈ ಕೆಲವೊಂದು ಕೋಡ್ನೆಲ್ಲ ಬರೀತೀರಾ, ಈ ಕೋಡ್ನೆಲ್ಲ ಎಲ್ಲಿ ನೀವು ಪುಷ್ ಮಾಡ್ತೀರಾ, ದಟ್ ಈಸ್ ಕಾಲ್ಡ್ ಗಿಟಬಲ್. ಏನು ಗಿಟಬ್ ಇಲ್ಲ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಸ್ಟೋರ್ ಮಾಡಬೇಕು, ರೆಪೋಸಿಟ್ರೀಸ್ ಅಂದರೆ ಏನು, ಗಿಟಬ್ ಕಮೆಂಟ್ಸ್ ಎಲ್ಲ ಯಾವ್ಯಾವ ಥರ ವರ್ಕ್ ಆಗುತ್ತೆ, ಆಮೇಲೆ ಕೊನೆಗೆ CI/CD ಪೈಪ್ಲೈನ್ಸು. ಸೊ ಇದಿಷ್ಟು ಒನ್ ಆಫ್ ದ ಪ್ಯಾಕೇಜ್, ಮಸ್ಟ್ ನೀಡೆಡ್ ಪ್ಯಾಕೇಜ್ ಫಾರ್ ಬ್ಯಾಕ್ ಆ್ಯಂಡ್ ಡೆವಲಪರ್. ಸೊ ಇದಿಷ್ಟು ಒಂಥರ ನಿಮಗೆ ಬೇಸಿಕ್ ಥಿಂಗ್ಸ್. ಓಕೆ, ಇದೆಲ್ಲ ನೀವು ಕಲಿತ್ರೆ ಈಸಿಯಾಗಿ ನೀವು ಬ್ಯಾಕ್ ಆ್ಯಂಡ್ ಡೆವಲಪ್ಮೆಂಟ್ ಜಾಬ್ ಇಂಟರ್ವ್ಯೂನ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಯಾವುದೇ ಒಂದು ಕಂಪ್ನಿ ಆದರೂ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಯಾ,
ಸೊ ಇದ್ರ ಬಗ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ನಾನು ಆದಷ್ಟು ಆನ್ಸರ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಯಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.